ಅಕ್ಕ ತಂಗಿಯರು ಹೇಗೆ ಹೀಗಿರ್ತಾರೆ? ನಮ್ಮಕ್ಕ ಅಂದರೆ ನನಗೆ ಅಷ್ಟು ಇಷ್ಟ ಇರೋದು. ಅವಳ ಮದುವೆ ಆಗಿದೆಯಾದರೂ ನಾನು ಎಂದೂ ಅವಳ ಮನೆಗೆ ಹೋಗಿಲ್ಲ. ಕೇವಲ ಅಪ್ಪ ಅಮ್ಮ ಮಾತ್ರ ಹೋಗಿ ಬರ್ತಾರೆ. ನನಗೆ ಅವಳು ಗಂಡನ ಮನೆಯಲ್ಲಿ ಹೇಗಿದ್ದಾಳೆ ಅಂತ ಕೂಡ ಗೊತ್ತಿಲ್ಲ. ಅವಳು ಮಾತ್ರ ಆಗಾಗ ಹುಟ್ಟಿದ ಮನೆಗೆ ಬಂದು ಹೋಗುತ್ತಿರುತ್ತಾಳೆ. ಹೋಗುವಾಗ ಅಮ್ಮ ಅವಳಿಗೆ ಸ್ವಲ್ಪ ಸಾಮಾನುಗಳನ್ನು ಕೊಡುತ್ತಿದ್ದಳು. ಈ ವಿಷಯ ನನ್ನ ಹೆಂಡತಿಗೆ ಇಷ್ಟವಾಗುತ್ತಿರಲಿಲ್ಲ. ನಮ್ಮಮ್ಮ ಅಕ್ಕನಿಗೆ ಕೊಟ್ಟ ಪ್ರತಿ ಸಾರಿ ನನ್ನ ಹೆಂಡತಿ ನನಗೆ ಬಂದು ಹೇಳುತ್ತಿದ್ದಳು, ನಿಮ್ಮಮ್ಮ ನಿಮ್ಮ ಸಂಪಾದನೆಯೆಲ್ಲ ಖರ್ಚು ಮಾಡುತ್ತಾಳೆ. ನಿಮ್ಮಕ್ಕ ಯಾವಾಗಲೂ ಬಂದಾಗ ಏನಾದರೂ ಒಂದು ಕೊಟ್ಟು ಕಳಿಸುತ್ತಿದ್ದಾಳೆ. ನೀನು ನಿಮ್ಮ ಅಮ್ಮನಿಗೆ ಹೇಳು, ಇಂಥದ್ದೆಲ್ಲ ಇನ್ನು ಮುಂದೆ ನಡೆಯುವುದಿಲ್ಲ ಎಂದು. ಹೆಂಡತಿಯ ಮಾತು ಕೇಳಿ ನನಗೂ ತುಂಬ ಕೋಪ ಬಂತು. ನಾನು ಅಮ್ಮನ ಹತ್ತಿರ ಹೋಗಿ ಹೇಳಿದೆ, ಅಮ್ಮ ಇದೆಲ್ಲ ಏನು? ಅಕ್ಕ ಬಂದಾಗಲೆಲ್ಲ ನೀನು ಒಂದು ಸಾರಿ ಸೋಪುಗಳು, ಒಂದು ಸಾರಿ ಅಕ್ಕಿ, ಒಂದು ಸಾರಿ ಬೇಳೆ, ಎಣ್ಣೆ ಇಂಥವುಗಳನ್ನೆಲ್ಲ ಕೊಡುತ್ತಾ ಇರ್ತೀಯ. ನನ್ನ ಸಂಪಾದನೆ ಎಲ್ಲ ಬೇರೆಯವರಿಗೆ ಖರ್ಚು ಮಾಡಿದರೆ ನಿನ್ನನ್ನು ಕೂಡ ಮನೆಯಿಂದ ಆಚೆ ಕಳಿಸಿ ಬಿಡುತ್ತೇನೆ. ಅಕ್ಕ ನನ್ನ ಮಾತುಗಳನ್ನು ಕೇಳಿಸಿಕೊಂಡಳು. 1 ಗಂಟೆಯ ನಂತರ ಅಕ್ಕ ನನ್ನ ರೂಮಿಗೆ ಬಂದು ಕೇಳಿದಳು, ಚಿನ್ನ ಸ್ವಲ್ಪ ಆಟೋ ರಿಕ್ಷಾನ ಕೂಗ್ತೀಯಾ? ನಾನು ಮನೆಗೆ ಹೋಗಬೇಕು. ಅಕ್ಕನ ಮಾತುಗಳು ಕೇಳಿ ನಾನು ಮನದಲ್ಲಿ ತುಂಬ ಸಂತೋಷಪಟ್ಟೆ. ಆದರೆ ಮಾತಿನ ವರಸೆಗೆ ಅಕ್ಕನ ಹತ್ತಿರ ಹೇಳಿದೆ, ಇನ್ನೂ ಸ್ವಲ್ಪ ದಿನ ಇರಬಹುದಲ್ಲ. ನಂತರ ಅಕ್ಕ ಹೊರಟು ಹೋಗುತ್ತಾಳೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ತಂದೆ ತೀರಿ ಹೋದರು. ನಂತರ ಮನೆಯ ಆಸ್ತಿಯನ್ನು ಹಂಚಿಕೊಳ್ಳುವಾಗ ನಾವು ಇಬ್ಬರೇ ಅಣ್ಣ ತಮ್ಮಂದಿರು ಹಂಚಿಕೊಂಡವಿ. ಭಾಗದಲ್ಲಿ ನನಗೂ ಏನು ಕೊಡಲಿಲ್ಲ ಎಂದು ಅಕ್ಕ ಕೇಳಲಿಲ್ಲ, ಸುಮ್ಮನೆ ಎದ್ದು ಬಿಟ್ಟಳು. ಆದರೆ ನಮ್ಮ ಅಮ್ಮ ತುಂಬ ಹತ್ತಳು ಮತ್ತು ಅಕ್ಕನಿಗೂ ಭಾಗ ಕೊಡಬೇಕೆಂದು ಕೇಳಿದಳು. ಆದರೆ ನಾವು ಅಮ್ಮನ ಮಾತು ಕೇಳಲಿಲ್ಲ. ನಮ್ಮ ಅಮ್ಮನು ಬೆದರಿಸಿ ಮಾತನಾಡದೆ ಸುಮ್ಮನಾಗಿಸಿದೆವು. ಪಾಪ ಮನೆಯಿಂದ ಆಚೆ ಹಾಕುತ್ತಾರೆ ಎಂಬ ಭಯದಿಂದ ಏನೂ ಮಾತನಾಡಲಿಲ್ಲ. ಅಣ್ಣ ತನ್ನ ಭಾಗವನ್ನು ಮಾರಿಕೊಂಡು ಸಿಟಿಯಲ್ಲಿ ನೆಲೆಸಿದರು. ನಾವು ನಮ್ಮ ಅಕ್ಕನಿಗೆ ಹೇಗೆ ಮೋಸ ಮಾಡಿದಿರೋ ಅದರ ಶಿಕ್ಷೆ ನಮಗೂ ಬೀಳುತ್ತದೆ. ಅಣ್ಣನ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ. ಕಷ್ಟಪಟ್ಟು ಯಾವುದೋ ಒಂದು ಕೆಲಸ ಮಾಡುತ್ತಾ ಬದುಕುತ್ತಿದ್ದಾನೆ. ನನ್ನ ದೊಡ್ಡ ಮಗನಿಗೆ ಟಿಬಿ ಕಾಯಿಲೆ ಬಂತು. ಲಕ್ಷ ಖರ್ಚು ಮಾಡಿದೆ. ನನ್ನ ಹತ್ತಿರ ಇರುವ ಹಣವೆಲ್ಲ ಖಾಲಿಯಾಯಿತು. ನಾನು ಕೂಡ ಸಾಲ ಮಾಡುವ ಪರಿಸ್ಥಿತಿ ಬಂತು. ನನ್ನ ಪರಿಸ್ಥಿತಿ ಎಷ್ಟು ದಾರುಣವಾಗಿ ಬದಲಾಗಿ ಹೋಯಿತು ಅಂದರೆ, ಊಟ ಮಾಡುವುದಕ್ಕೂ ಕೂಡ ಹಣವಿಲ್ಲ. ಮನೆಯಲ್ಲಿ ರೇಷನ್ ಕೂಡ ಇಲ್ಲ. ರೂಮಲ್ಲಿ ಒಬ್ಬನೇ ಆಲೋಚನೆಯಲ್ಲಿ ಮುಳುಗಿ ಹೋದ. ಅದೇ ಸಮಯಕ್ಕೆ ಸರಿಯಾಗಿ ನಮ್ಮಕ್ಕ ಬಂದಳು. ಅವಳನ್ನು ನೋಡಿ ನನ್ನ ಹೆಂಡತಿ ಕೋಪದಿಂದ ಬಂದ್ಲು ಮಹಾತಾಯಿ ಎಂದಳು. ಅಕ್ಕನನ್ನು ನೋಡಿ ನನಗೂ ತುಂಬ ಕೋಪ ಬಂತು. ಆದರೂ ಕೋಪವನ್ನು ತೋರಿಸಲಿಲ್ಲ. ಅಕ್ಕ ನನ್ನ ಮಕ್ಕಳ ಹತ್ತಿರ ಹೋಗಿ ಅವರನ್ನು ನೋಡಿ ನನ್ನ ಹತ್ತಿರ ಬಂದು ಕುಳಿತುಕೊಂಡಳು. ಚಿನ್ನ, ನೀನು ಯಾವ ವಿಷಯಲ್ಲಾದರೂ ನೋವು ಪಡುತ್ತಿದ್ದೀಯಾ ಎಂದು ಕೇಳುತ್ತಾ ನನ್ನ ತಲೆಯ ಮೇಲೆ ಕೈಯಾಡಿಸಿದಳು. ನಾನು ನಿನ್ನ ದೊಡ್ಡಕ್ಕ. ನೀನು ನನ್ನ ಮಡಿಲಲ್ಲಿ ಹಾಡುತ್ತಿದ್ದೆ. ಈಗ ನೋಡು, ನೀನು ಅಕ್ಕನಿಗಿಂತ ದೊಡ್ಡವನಾಗಿ ಬಿಟ್ಟೆ. ಅಕ್ಕನಿಗೆ ಏನೂ ಹೇಳುವುದಿಲ್ಲ, ನಿನ್ನ ನೋವನ್ನು ಕೂಡ ಹೇಳುವುದಿಲ್ಲ. ಹೀಗೆ ಹೇಳುತ್ತಾ ತನ್ನ ಬಂಗಾರು ಬಳೆಗಳನ್ನು ತೆಗೆದು ನನ್ನ ಕೈಯಲ್ಲಿ ಕೊಡುತ್ತಾ, ಚಿನ್ನ ನೋವು ಪಡಬೇಡ. ಈ ಬಳೆಗಳನ್ನು ಮಾರಿ ಮನೆಗೆ ರೇಷನ್ ತೆಗೆದುಕೊಂಡು ಬಾ. ಮಗನಿಗೆ ವೈದ್ಯವನ್ನು ಕೊಡಿಸು. ಇನ್ನೂ ಹಣ ಬೇಕೆಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮ್ಮ ಅಕ್ಕನನ್ನು ಕೇಳು. ನಾನು ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲಾರೆ. ಹೋಗಿ ಗಡ್ಡ ತೆಗೆಸಿಕೊ. ನೋಡು ಹೇಗೆ ಬೆಳೆದು ಹೋಗಿದೆ. ನನಗೆ ಆಶ್ಚರ್ಯವಾಗಿ ಹಾಗೆ ಅಕ್ಕನನ್ನು ನೋಡುತ್ತಾ ಇದ್ದು ಬಿಟ್ಟೆ. ಮತ್ತೆ ಅಕ್ಕ ಹೇಳಿದಳು, ಚಿನ್ನ, ಈ ಬಳೆಗಳ ಬಗ್ಗೆ ನೀನು ಯಾರಿಗೂ ಹೇಳಬೇಡ. ನನ್ನ ಮೇಲಾಣೆ. ಇನ್ನು ನಾನು ಹೋಗುತ್ತೇನೆ. ನಿಮ್ಮ ಭಾವ ಮಕ್ಕಳು ಬರುವ ಸಮಯವಾಯಿತು. ಮತ್ತೆ ಇನ್ನೊಮ್ಮೆ ಬರುತ್ತೇನೆ ಎಂದಳು. ನಾನು ಮೊದಲ ಸಾರಿ ಅಕ್ಕನನ್ನು ಮನೆಯ ಆಚೆಯವರೆಗೂ ಹೋಗಿ ಬಿಟ್ಟು ಬರಲು ಹೋದೆ. ನೋಡಿದರೆ ಅಕ್ಕನ ಚಪ್ಪಲಿಗಳು ಕಿತ್ತು ಹೋಗಿವೆ. ಆಕೆಯು ಹಾಕಿದ ಬಟ್ಟೆಗಳು ಕೂಡ ಹಳೆಯವಾಗಿದ್ದವು. ನಾನು ಆಕೆಯನ್ನು ನೋಡುತ್ತಾ ನಿಂತು ಬಿಟ್ಟೆ. ನಾನು ಎಂದೂ ನಮ್ಮ ಅಕ್ಕನನ್ನು ಎಂಥ ಪರಿಸ್ಥಿತಿಯಲ್ಲಿದ್ದಾಳೆ ಎಂದು ತಿಳಿದುಕೊಳ್ಳಬೇಕೆಂದು ಕೂಡ ಅಂದುಕೊಳ್ಳಲಿಲ್ಲ. ಆದರೆ ಅಕ್ಕ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಓಡಿ ಬಂದು ತನ್ನ ಬಂಗಾರದ ಬಳೆಗಳನ್ನು ಕೂಡ ನನ್ನ ಈ ಪರಿಸ್ಥಿತಿಯಿಂದ ಆಚೆ ಬರುವುದಕ್ಕೆ ಕೊಟ್ಟಿದ್ದಾಳೆ. ನಾನು ಆಲೋಚನೆ ಮಾಡುತ್ತಿದ್ದೇನೆ. ಮತ್ತೆ ನನ್ನ ಕಣ್ಣಲ್ಲಿ ನೀರು ಬರುತ್ತಿದೆ. ನಾವು ಅಣ್ಣ ತಮ್ಮಂದಿರು ಎಷ್ಟು ಸ್ವಾರ್ಥಿಗಳು. ನಮ್ಮ ಅಕ್ಕ ತಂಗಿಯರನ್ನು ಒಂದೇ ಕ್ಷಣದಲ್ಲಿ ಹೊರಗಿನವರನ್ನಾಗಿ ಮಾಡಿಬಿಡುತ್ತೇವೆ.
ಅಕ್ಕ ತಂಗಿಯರು ಅವರ ಅಣ್ಣ ತಮ್ಮಂದಿರಿಗೆ ಸ್ವಲ್ಪ ಕಷ್ಟ ಬಂದರೂ ತಡೆದುಕೊಳ್ಳುವುದಿಲ್ಲ. ನಾನು ಅಕ್ಕನ ಬಳೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ಸ್ನೇಹಿತರೆ, ತಂದೆ ತಾಯಿ ಇಲ್ಲದ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರೇ ತಂದೆ ತಾಯಿಗಳು. ನಿಮ್ಮ ಅಕ್ಕ ತಂಗಿಯರು ಅತ್ತೆ ಮನೆಯಲ್ಲಿ ಎಷ್ಟು ಕಷ್ಟಪಡುತ್ತಿದ್ದಾರೋ ಸ್ವಲ್ಪ ಸಮಯ ಮಾಡಿಕೊಂಡು ಅವರನ್ನು ನಿಮ್ಮ ಹತ್ತಿರ ಕರೆದು ಕೂರಿಸಿಕೊಂಡು ಅವರ ಕಷ್ಟ ಸುಖಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ದೇವರೇ, ಅತ್ತೆ ಮನೆಗೆ ಹೋದ ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲಿ ಸುಖ ಸಂತೋಷಗಳು ತುಂಬಿರುವ ಹಾಗೆ ಮಾಡು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.